ಹಾಯ್! ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಮಗಳಿಗೆ 3ನೇ ತಿಂಗಳು ಕಂಪ್ಲೀಟ್ ಆಯ್ತು. ಹಾಗಾಗಿ 3ನೇ ತಿಂಗಳ ಫೋಟೋಶೂಟ್ ಮಾಡ್ಬೇಕು. ಸೊ ನಾನೀಗ ಇಟ್ಕೊಂಡಿರೋ ಸೆಟಪ್ಪನ್ನೆಲ್ಲ ನೀವು ನೋಡ್ತಾ ಇದ್ರೆ ಆಲ್ರೆಡಿ ಗೊತ್ತಾಗಿರತ್ತೆ ಯಾವ ಥೀಮಲ್ಲಿ ಈ ಸಲ ಮಾಡ್ತಾ ಇದ್ದೀನಿ ಅಂತ. ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಲೈಕ್ ಈ ಆಗಸ್ಟ್ ಮಂತಲ್ಲಿ ಎಷ್ಟೊಂದು ಹಬ್ಬಗಳಿದೆ. ಇಂಡಿಪೆಂಡೆನ್ಸ್ ಡೇ ಬಂದಿದೆ. ಸೊ ಸುಮಾರು ಕಾನ್ಸೆಪ್ಟ್ ಇದೆ ಫೋಟೋಶೂಟ್ ಮಾಡಕ್ಕೆ ಅಂತ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡ್ತಾ ಇದ್ದೀನಿ. ಲೈಕ್ ಅವಾಗ ಲಾಸ್ಟ್ 2 ಮಂತ್ ಒಂದು ತಿಂಗಳಿಗೆ ಒಂದ್ ಫೋಟೋಶೂಟ್ ಅಂತ ಮಾಡಿದ್ದೆ. ಬಟ್ ಈ ಸಲ ನೋಡಿದ್ರೆ ಏನೋ ವರಮಹಾಲಕ್ಷ್ಮಿ ಹಬ್ಬ ಇದೆ, ಇಂಡಿಪೆಂಡೆನ್ಸ್ ಡೇ ಇದೆ, ಹಾಗೆ ಗೌರಿ ಗಣೇಶ ಇದೆ. ಆದಷ್ಟು ಎಲ್ಲದನ್ನು ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ ಎಷ್ಟಾಗತ್ತೆ ಅಷ್ಟು ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನಿವಾಗ ಏನೋ ವರಮಹಾಲಕ್ಷ್ಮಿ ಏನೋ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದೀನಿ ಅಲ್ಲ, ಹಾಗಾಗಿ ಏನೇನ್ ಐಟಮ್ ಅನ್ನ ತಗೊಂಡಿದೀನಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಮಾವಿನ ಸೊಪ್ಪು, ಹಾಗೆ ಏನು ವರಮಹಾಲಕ್ಷ್ಮಿ ಡೆಕೋರೇಷನ್ಗೆ ಮಾಡ್ತೀವಿ ಅದನ್ನ ಸಿಂಪಲ್ ಆಗಿ ತಗೊಂಡಿದ್ದೀನಿ. ನಾನು ಅಷ್ಟು ಗ್ರ್ಯಾಂಡ್ ಆಗಿ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ತಾ ಇಲ್ಲ ಇಲ್ಲಿ. ಸಿಂಪಲ್ ಆಗಿ ಕಳಸ ತರ ಇಡೋದಕ್ಕೆ ಚೊಂಬು, ಅದಕ್ಕೆ ಕಾಯಿ, ಆಮೇಲೆ ಒಂದ್ ತಟ್ಟೆಯಲ್ಲಿ ಹಣ್ಣುಗಳು, ಆಮೇಲೆ ಅರ್ಶಿನ ಕುಂಕುಮ ತಟ್ಟೆ, ಬಾಗಿಣದ ಸಾಮಾನು, ಹಾಗೆ ಪಾಪುಗೆ ನಾನಿಲ್ಲಿ ಏನಂದ್ರೆ ಬ್ಲೌಸ್ ಪೀಸ್ ಗಳನ್ನ ಕಾಂಟ್ರಾಸ್ಟ್ ಕಲರ್ ಒಂದು ಪಿಂಕ್ ಮತ್ತೆ ಗ್ರೀನ್ ಕಲರ್ ತಗೊಂಡಿದ್ದೀನಿ. ಆ 2 ಬ್ಲೌಸ್ ಪೀಸ್ ಇಂದ ಅವಳಿಗೆ ಸ್ಯಾರಿ ಉಡ್ಸೋಣ ಅಂತ. ಹಾಗೆ ಒಂದು ತಟ್ಟೆಯಲ್ಲಿ ದುಡ್ಡುಗಳನ್ನ ಜೋಡಿಸಿಟ್ಕೊಂಡಿದ್ದೀನಿ. ಬಾಳೆ ಎಲೆ, ಆಮೇಲೆ ಇದು ಅವಳಿಗೆ ಚೌಲಿ ಹಾಕಕ್ಕೆ ಅಂತ ಸ್ವಲ್ಪ ನಮ್ದೇ ಒಂದು ಚೌಲಿ ಇತ್ತು, ಅದನ್ನ ಹಾಕೊಂಡಿದೀನಿ. ಹಾಗೆ ಅವಳಿಗೆ ಆಭರಣ ಹಾಕಕ್ಕೆ ಅಂತ ಒಂದು ಲಾಂಗ್ ಸರ ತಗೊಂಡಿದ್ದೀನಿ. ಅದಾದ್ಮೇಲೆ ಅವಳಿಗೆ ಇದು ಏನು ಕೂದ್ಲು ಇನ್ನೂ ಅಷ್ಟು ಬಂದಿಲ್ಲ ಅಲ್ವಾ, ಬಟ್ ಹಾಗೇನೆ ಬಿಟ್ಬಿಟ್ರೆ ಅದು ಒಂಥರ ಬೋಳ ಬೋಳ ಕಾಣಿಸತ್ತೆ. ಹಾಗಾಗಿ ಜಿಮ್ಕಿ ತರ ಒಂದು ಏನು ಈ ಗಿಫ್ಟ್ ಕವರ್ಗೆಲ್ಲ ಕಟ್ತಾರೆ ಅಲ್ಲ, ಸೊ ಆ ತರದಿತ್ತು, ಅದನ್ನ ನಾನು ತಗೊಂಡಿದ್ದೀನಿ. ಸೊ ನಾನು ಇಲ್ಲಿ ಏನೇನ್ ಬಳಸಿದೀನಿ ಇದೆಲ್ಲದೂ ಕೂಡ ನನ್ನ ಮನೇಲಿರುವಂತಹ ಐಟಮ್ಸನ್ನೇ ಬಳಸ್ಕೊಂಡ್ ಮಾಡ್ತಾ ಇದ್ದೀನಿ. ಹಾಗೆ ಹಣೆಗಿಡಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅಗಲವಾಗಿರುವಂತಹ ಸ್ಟಿಕ್ಕರ್ ಪ್ಯಾಕೆಟ್ ಒಂದ್ 2-3 ಇಟ್ಕೊಂಡಿದ್ದೀನಿ. ಯಾವ್ದು ಸೂಟ್ ಆಗುತ್ತೆ ಅದನ್ನ ಇಡೋಣ ಅಂತ. ನಾನು ಸ್ಟಿಕ್ಕರ್ ಇಡಕ್ಕೂ ಮುಂಚೆ ಸ್ವಲ್ಪ ಏನೋ ಹಣೆ ಭಾಗದಲ್ಲಿ ಎಲ್ಲಿ ಸ್ಟಿಕ್ಕರ್ ಇಡ್ತೀವಿ ಅಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡಿದ್ದೆ. ಯಾಕಂದ್ರೆ ಆ ಗಮ್ಮಿಂದ ಅವಳಿಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು ಅಂತ. ಆಮೇಲೆ ಸ್ಟಿಕ್ಕರ್ ತೆಗೆದ್ಮೇಲೂ ಕೂಡ ನಾನು ಕೊಬ್ಬರಿ ಎಣ್ಣೆ ಹಚ್ಕೊಂಡಿದ್ದೆ. ಇದು ಮಾಮೂಲಿ ಚೌಲಿ ನನ್ನ ಹತ್ರ ಇದ್ದಿದ್ದು. ಹಾಗೆ ಏನಪ್ಪಾ ನಿಜವಾದ ಹೂವಿನ ಹಾರ ಇರಲಿಲ್ಲ ಅಂತ ತೋರಣಕ್ಕೆ ಹಾಕಿರುವಂತಹ ಹೂವಿನ ಹಾರನೇ ನಾನು ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಇಟ್ಕೊಂಡು ಈಗ ಏನು ಅವಳನ್ನ ವರಮಹಾಲಕ್ಷ್ಮಿ ಗೆಟಪಲ್ಲಿ ರೆಡಿ ಮಾಡಬೇಕು. ಈಗ ಬ್ಲೌಸ್ ಪೀಸ್ಗಳಿಂದ ಸ್ಯಾರಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ. ಪಿಂಕ್ ಮತ್ತೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಕಲರ್ ಇರಲಿ ಅಂತ ಅಂದ್ಬಿಟ್ಟು 2 ಬ್ಲೌಸ್ ಪೀಸು, ಹಾಗೆ ಪಿನ್ನು, ಜೊತೆಗೆ ಬಟ್ಟೆಯಿಂದ ಮಾಡಿರುವಂತಹ ದಾರವನ್ನು ನಾನು ಇಟ್ಕೊಂಡಿದ್ದೀನಿ. ಮೊದಲು ಏನು ಮಾಡ್ಕೋಬೇಕು, ಬ್ಲೌಸ್ ಪೀಸನ್ನು ಅಗಲವಾಗಿ ಅಂದರೆ ಏನು ಕೆಳಗಡೆ ಏನೋ ಪ್ಲೇಟ್ಸ್ ಹಾಕ್ತೀವಿ ಅಲ್ಲ, ನಾವು ನೆರಿಗೆ ಹಾಕ್ತೀವಲ್ಲ, ಆ ಭಾಗವನ್ನು ನಾನು ಫಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಫಸ್ಟು ಪಾಪುವಿನ ಅಳತೆಯನ್ನು ನೋಡ್ಕೋಬೇಕು. ಇದರಲ್ಲಿ ಅವಳಿಗೆ ಈ ಲೆಂತ್ ನಾನು ಏನು ತೋರಿಸ್ತಿದ್ದೀನಿ ಇದು ಕರೆಕ್ಟ್ ಉದ್ದ ಇತ್ತು. ಹಾಗಾಗಿ ಒಂದು ಫೋಲ್ಡ್ ಮಾಡಿದರೆ ಸಾಕಾಗಿತ್ತು. ಕೆಲವು ಮಕ್ಕಳು 2 ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಬ್ಲೌಸ್ ಪೀಸನ್ನು ನಾವು ಫೋಲ್ಡ್ ಮಾಡಿರ್ತೀವಿ ಅಲ್ಲ, ಆ ಮಧ್ಯಭಾಗಕ್ಕೆ ನಾವು ಬಟ್ಟೆಯಿಂದ ಮಾಡಿರೋ ದಾರವನ್ನು ಇಟ್ಕೋಬೇಕು. ಪಾಪು ಸೊಂಟಕ್ಕೆ ಕಟ್ಟಕ್ಕೆ ಈಸಿ ಆಗುತ್ತೆ ಅಂತ ಈ ದಾರವನ್ನು ನಾನು ಒಂದು ದೊಡ್ಡ ಪಂಚೆ ತಗೊಂಡು ಅದರಲ್ಲಿ ಲಾಸ್ಟ್ ಎಡ್ಜಸ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಬ್ಲೌಸ್ ಪೀಸಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಲಾಸ್ಟಲ್ಲಿ 2 ಸೈಡ್ ಎಡ್ಜಸ್ಸಲ್ಲಿ ಅರ್ಧ ಗೇಣಷ್ಟು ಜಾಗವನ್ನು ಬಿಟ್ಕೊಂಡು ನನಗೆ ಪ್ಲೇಟ್ಸ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆಯನ್ನು ನಾನು ತಗೊಂಡಿದ್ದೀನಿ. ಸೊ ನೀವು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಪ್ಲೇಟ್ಸ್ ಬೇಕು ಅಂತ ನೋಡಿಕೊಂಡು ಆಮೇಲೆ ಏನೋ ಜಾಗವನ್ನು ನೀವು ಮೆಷರ್ ಮಾಡ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ಈ ರೀತಿಯಾಗಿ ನಿಧಾನವಾಗಿ ನಾನು ಚಿಕ್ಕ ಚಿಕ್ಕ ಪ್ಲೇಟ್ಸ್ ಥರ ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಫೋಲ್ಡ್ ಮಾಡಿಕೊಂಡು ನೀವು ಐರನ್ ಬೇಕಾದರೂ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕೂರತ್ತೆ. ನಾನು ಪಿನ್ ಎಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂತ ಅಂದರೆ ಮಧ್ಯದಲ್ಲಿ ಏನಾದರೂ ಪಿನ್ ಬಿಚ್ಚಿ ಪಾಪುಗೆ ಚುಚ್ಚುವಂತಹ ಚಾನ್ಸಸ್ ಇರುತ್ತೆ ಅಂತ ನಾನು ಜಾಸ್ತಿ ಪಿನ್ ಎಲ್ಲ ಯೂಸ್ ಮಾಡಲಿಲ್ಲ. ಇಟ್ಕೊಂಡಿದ್ದೆ ಏನಕ್ಕಾದ್ರು ಬೇಕಾದರೆ ಅಂತ, ಬಟ್ ಜಾಸ್ತಿ ನಾನು ಬಳಸಲಿಲ್ಲ. ಆ್ಯಂಡ್ ನಾನು ಐರನ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ.
ಎಷ್ಟೇ ಐರನ್ ಮಾಡಿದ್ರು ಕೆಲವೊಂದ್ಸಲ ಇವಳು ಪಾಪು ಕಾಲಲ್ಲಿ ಒದೆಯೋದು ಮಾಡ್ತಾ ಇರ್ತಾಳೆ ಅಲ್ಲ, ಅದು ಹೋಗ್ಬಿಡತ್ತೆ ಅಂತ ಅನ್ಕೊಂಡು ನಾನು ಐರನ್ ಮಾಡಲಿಲ್ಲ ಅಷ್ಟೇ. ನೀವೇನಾದರೂ ಐರನ್ ಮಾಡ್ಕೊಳ್ತೀರಾ ಅಂತಂದರೆ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಏನೋ ಪ್ಲೇಟ್ಸ್ಗಳು ಕಾಣಿಸುತ್ತೆ. ಈವನ್ ಹೇರ್ ಸ್ಟ್ರೈಟ್ನರನ್ನು ಯೂಸ್ ಮಾಡಿಕೊಂಡು ಕೂಡ ನಾವು ಪ್ಲೇಟ್ಸ್ಗಳನ್ನು ಚೆನ್ನಾಗಿ ಮಾಡ್ಕೊಳ್ಬೋದು. ಅದು ಕೂಡ ಚೆನ್ನಾಗಿ ಕೂರುತ್ತೆ. ನಾನಿಲ್ಲಿ ಕೈಯಲ್ಲೇನೆ ಚೆನ್ನಾಗಿ ಉಜ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೂತ್ಕೊಂಡಿತ್ತು ಫಸ್ಟಿಗೆ, ಆಮೇಲೆ ಸ್ವಲ್ಪ ಹೋಯಿತು. ಸೊ ಇಷ್ಟೆಲ್ಲ ಆದಮೇಲೆ ಫೈನಲ್ ಆಗಿ ಏನು ಏನಿದೆ ಈ ಬ್ಲೌಸ್ ಪೀಸನ್ನು ನಾವು ಪಾಪುವಿನ ಸೊಂಟದ ಭಾಗಕ್ಕೆ ಕಟ್ಟಿದ್ರೆ ಸೀರೆಯ ಕೆಳಗಿನ ಭಾಗ ಏನು ಬರುತ್ತೆ ಅದು ಇಲ್ಲಿಗೆ ರೆಡಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವು ಪಲ್ಲು ಏನಿದೆ ಅದನ್ನು ನಾವು ರೆಡಿ ಮಾಡ್ಕೋಬೇಕು. ಸೊ ನೋಡಿ ಈ ಥರ ದಾರ ಏನು ಹಾಕ್ಕೊಂಡಿದೆಯಲ್ಲ ಅದನ್ನು ನಾವು ಪಾಪುವಿನ ಸೊಂಟಕ್ಕೆ ಕಟ್ಕೊಂಡ್ರೆ ರೆಡಿ ಆಗುತ್ತೆ. ನೆಕ್ಸ್ಟ್ ಪಲ್ಲು ಪಾರ್ಟ್ ಅಂತೂ ಮಾಡೋದು ತುಂಬಾನೇ ಈಸಿ. ಸೊ ಈ ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಏನಿದೆ ಅದನ್ನ ಕಂಪ್ಲೀಟ್ ಬಿಚ್ಚಿಬಿಟ್ಟು ಹಾಸ್ಕೋಬೇಕು. ಸೊ ಹಾಸ್ಕೊಂಡು ಅದನ್ನ ನಮಗೆ ಪಲ್ಲು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೋಡಿಕೊಂಡು, ನಾನು ಇನ್ನು ಚಿಕ್ಕವಳಲ್ವಾ, ಅಗಲ ಮಾಡಿದ್ರೆ ಪಲ್ಲು ಚೆನ್ನಾಗಿ ಕಾಣಿಸಲ್ಲ ಅಂತ ಸ್ವಲ್ಪ ಚಿಕ್ಕ ಫೋಲ್ಡ್ಗಳನ್ನು ಮಾಡಿಕೊಂಡೆ. ಅದೇ ಅಳತೆಗೆ ನಾವು ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಹಾಗೆ ಅದನ್ನು ಉಜ್ತಾ ಬನ್ನಿ. ಆ್ಯಂಡ್ ಇದನ್ನು ಕೂಡ ಅಷ್ಟೇ ನಾವು ಏನು ಹೇರ್ ಸ್ಟ್ರೈಟ್ನರು ಅಥವಾ ಐರನ್ ಮಾಡಿಕೊಂಡ್ರೆ ಪ್ಲೇಟ್ಸ್ಗಳು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈಗ ಪಲ್ಲುನ ಎಡ್ಜಿಗೆ ಒಂದು ಪಿನ್ ಹಾಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವು ಏನು ಪಿನ್ ಮಾಡ್ಕೊಳ್ತೀವಿಯಲ್ಲ ಆ ಪಾರ್ಟಲ್ಲಿ ಒಂದು ಪಿನ್ನನ್ನು ಹಾಕೊಳ್ತಾ ಇದ್ದೀನಿ. ಸೊ ಸೆರ್ಗಿನ ಪಾರ್ಟ್ ಈಗ ರೆಡಿ ಆಯಿತು ನೋಡಿ. ದಾವಣಿ ಥರ ಹೀಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕದಾಗಿದೆ ಅಲ್ಲ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಇವಾಗ ಪಿಂಕ್ ಕಲರ್ ಬ್ಲೌಸ್ ಪೀಸನ್ನು ಇಟ್ಕೊಂಡು ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಅಂದರೆ ಒಂದೇ ಬ್ಲೌಸ್ ಪೀಸಲ್ಲಿ ಮಾಡೋಣ ಅಂತ ಫಸ್ಟ್ ಅಂದ್ಕೊಂಡೆ, ಬಟ್ ಅದು ಸರಿ ಆಗಲಿಲ್ಲ. ಹಾಗಾಗಿ ನಾನು ಕಾಂಟ್ರಾಸ್ಟ್ ಇರಲಿ ಅಂತ ಅಂದ್ಬಿಟ್ಟು 2 ಬ್ಲೌಸ್ ಪೀಸ್ ತೊಗೊಂಡೆ. ಅದು ಚೆನ್ನಾಗಿ ಬಂತು. ಸೊ ನೆಕ್ಸ್ಟು ತೋರಣ ಮಾಡ್ಕೊಳ್ತಾ ಇದ್ದೀನಿ. ಹೂವೇನಿದೆ ಅದನ್ನು ಯು ಶೇಪಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮಾವಿನ ಎಲೆಗಳು ಒಂದೊಂದನ್ನು ಯು ಶೇಪಿನ ಮಧ್ಯದಲ್ಲಿ ಒಂದೊಂದು ಮಾವಿನ ಎಲೆನ ಇಡ್ತಾ ಬರ್ತಾ ಇದ್ದೀನಿ. ಹಾಗೆ ಗೊಂಚಲುಗಳೇನಿದೆ ಅದನ್ನು ನಾನು ಮಧ್ಯದಲ್ಲಿ ಒಂದು ಆ ಕಡೆ ಈ ಕಡೆ ಎಡ್ಜಸ್ಸಲ್ಲಿ ಒಂದು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಬಾಳೆ ಎಲೆನ ಇಟ್ಕೊಂಡು ಅದ್ರ ಮೇಲೆ ಅಕ್ಕಿಯನ್ನು ಸುರ್ಕೊಂಡು ಒಂದು ಚೊಂಬು ಅಂದರೆ ಕಳಸವನ್ನು ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ತಾಮ್ರದ ತಂಬಿಗೆಯನ್ನು ಇಟ್ಕೊಂಡು ಏನೋ ಲೈಕ್ ವರಮಹಾಲಕ್ಷ್ಮಿಗೆ ನಾವು ಏನೇನು ಯಾವ ರೀತಿ ಡೆಕೋರೇಷನ್ ಮಾಡ್ತೀವಿ ಸೊ ಅದೇ ಥರನೇ ಎಲ್ಲ ಸೆಟಪ್ಪನ್ನು ಮಾಡ್ಕೊಂಡಿದ್ದೀನಿ. ಇನ್ನೊಂದು ತಟ್ಟೆಯಲ್ಲಿ ಹೂವು, ಹಣ್ಣು, ತಾಂಬೂಲ ಈ ಥರ ಅದನ್ನೆಲ್ಲ ಇಟ್ಕೊಂಡು ಬಾಗಿನದ ಐಟಮನ್ನು ಕೂಡ ಇಟ್ಕೊಂಡು ಸೊ ಕಂಪ್ಲೀಟ್ ವರಮಹಾಲಕ್ಷ್ಮಿ ಸೆಟಪ್ ರೆಡಿ ಆಯಿತು. ಈಗ ಪಾಪಣ್ಣಿನ ಆ್ಯಕ್ಚುಲಿ ಮನೆ ಒಳಗಡೆ ಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಅಲ್ಲಿಂದ ಇಲ್ಲಿ ಕರ್ಕೊಬರೋ ಅಷ್ಟೊತ್ತಿಗೆ ಬಟ್ಟೆ ಕಟ್ಟಿದ್ದೆಲ್ಲ ಬಿಚ್ಚೋಗ್ಬಿಡ್ತು. ಹಾಗಾಗಿ ಹೊರಗಡೆನೇ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಸೊ ಅದೇ ರೆಡಿ ಮಾಡೋ ಟೈಮಿಗೆ ಕರೆಕ್ಟಾಗಿ ನನ್ನ ಚಿಕ್ಕಮ್ಮ ಬಂದಿದ್ದರು. ಸೊ ಅವರು ಕೂಡ ನನಗೆ ಇಲ್ಲಿ ಹೆಲ್ಪ್ ಮಾಡ್ತಾಯಿದ್ರು ಪಾಪುಗೆ ರೆಡಿ ಮಾಡೋಕ್ಕೆ ಅಂತ. ಸೊ ಫಸ್ಟು ಅದೇ ಏನೋ ಪಿಂಕ್ ಕಲರ್ ಬ್ಲೌಸನ್ನು ಹಾಕಿ ಕಟ್ಕೊಂಡು ಅದಾದಮೇಲೆ ಗ್ರೀನ್ ಕಲರ್ ಪಲ್ಲು ಏನು ಮಾಡಿದ್ವಿ ಸೆರಗು ಪಾರ್ಟ್ ಅದನ್ನು ಹಾಕ್ತಾ ಇದ್ದೀನಿ. ಪಾಪ ಒಂಚೂರು ಅಳ್ಳಿಲ್ಲ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ಲು. ಅದಾದಮೇಲೆ ನಾನಿಲ್ಲಿ ಬ್ಲೌಸ್ ಅಂತ ಏನೂ ಹಾಕಲಿಲ್ಲ, ಚಿಕ್ಕವಳಲ್ವಾ, ಅದರಲ್ಲಿ ಹಾಕಿದ್ರು ಹಾಕಲಿಲ್ಲ ಅಂದರೂ ಏನೂ ಗೊತ್ತಾಗಲ್ಲ, ಹಾಗೆ ಇದು ಮಾಡೋಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನೋಡಿ ನೀವೇನೇ ಫೋಟೋದಲ್ಲಿ ಅಷ್ಟು ಗೊತ್ತಾಗಲ್ಲ, ಬ್ಲೌಸಿನ ಅವಶ್ಯಕತೆಯೇ ಇರಲಿಲ್ಲ. ಹಾಗೆಯೇ ಏನು ನಾ ಹೇಳಿದೆ ಅಲ್ಲ, ಕೂದಲು ಅವಳಿಗಿನ್ನೂ ಅಷ್ಟಿಲ್ಲ ಅಲ್ಲ, ಅದಕ್ಕೆ ಈ ಥರ ಜರಿದು ಗಿಫ್ಟ್ ರ್ಯಾಪರ್ ಬರುತ್ತೆ ಅಲ್ಲ, ಅದನ್ನು ನಾನು ತಲೆಗೆ ಇಲ್ಲಿ ಕಟ್ಟಿದ್ದೀವಿ. ಆ್ಯಂಡ್ ಇದು ಅಷ್ಟೇ ಚೌಲಿನೂ ಜಸ್ಟ್ ಇಟ್ಟಿದ್ದೀವಿ, ಎಲ್ಲೂ ಗಮ್ ಅಂಟಿಸಿ ಫಿಕ್ಸ್ ಮಾಡೋದು ಆ ಥರ ಎಲ್ಲ ಏನೂ ಮಾಡಿಲ್ಲ. ಹಾಗೆ ಒಂದು ಸ್ವಲ್ಪ ಅಗಲ ಇರುವಂತಹ ಬಿಂದಿಯನ್ನು ಇಟ್ಟಿದ್ದೀನಿ. ಆ್ಯಂಡ್ ನಾನು ಕೊಬ್ಬರಿ ಎಣ್ಣೆ ಹಚ್ಕೊಂಡಿದ್ದೀನಿ, ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು ಅಂತ. ಸೊ ಬಳೆ ಎಲ್ಲ ಏನೂ ಹಾಕಕ್ಕೆ ಹೋಗಿಲ್ಲ, ಅವಳ ಸೈಜಿಗೆ ಬಳೆನೂ ಸಿಗ್ತಿರ್ಲಿಲ್ಲ. ಹಾಗಾಗಿ ನಾನು ಬಳೆ ಎಲ್ಲ ಏನೂ ಹಾಕಕ್ಕೆ ಹೋಗಲಿಲ್ಲ, ಜಸ್ಟ್ ಒಂದು ಸೊಂಟದ ಪಟ್ಟಿ ಹಾಗೆ ಸರವನ್ನು ಹಾಕಿದ್ದೀನಿ. ಸೊ ಹೀಗೆ ಇತ್ತು ಅವಳ ವರಮಹಾಲಕ್ಷ್ಮಿ ಫೋಟೋಶೂಟು. ಸೊ ಹೇಗೆ ಕಾಣಿಸ್ತಿದ್ದಾಳೆ ಮಗಳು ಅಂತ ಫೋಟೋಸನ್ನು ಪೋಸ್ಟ್ ಮಾಡಿದ್ದೀನಿ ವಿಡಿಯೋದ ಕೊನೆಯಲ್ಲಿ, ನೋಡಿಬಿಟ್ಟು ಹೇಳಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಲೇಟ್ ಆದರೂ ಪರವಾಗಿಲ್ಲ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಫೋಟೋಸ್ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.